ಇಸ್ಲಾಂ ಧರ್ಮ ಸಂಸ್ಥಾಪಕ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸಂಕೇತವಾಗಿರುವ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಚಿಂತಾಮಣಿ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮಾಜದ ಬಾಂಧವರ ಪವಿತ್ರ ಯಾತ್ರಾ ಸ್ಥಳವಾಗಿರುವಂತಹ ಮೆಕ್ಕಾ ಮದೀನಕ್ಕೆ ಹೋಲುವ ರೀತಿಯ ಸ್ತಬ್ಧ ಚಿತ್ರಗಳನ್ನು ರಚಿಸಿ ಕಣ್ತುಂಬಿಕೊಂಡರು. ಅಲ್ಲದೆ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆ ತೊಟ್ಟು ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯಗಳು ಅಲ್ಲಲ್ಲಿ ಸಾಮಾನ್ಯವಾಗಿತ್ತು. ಚಿಂತಾಮಣಿಯ ದೊಡ್ಡಪೇಟೆಯ ಜಾಮಿಯಾ ಮಸೀದಿ ಸಮೀಪದಿಂದ ಫತೇಹಾ ಖಾನಿ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಮೆರವಣಿಗೆಯಲ್ಲಿ ಮುಸ್ಲಿಂ ಧರ್ಮದ ಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಚಿನ್ನರು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ವೇಷ ಧರಿಸಿ ಗಮನ ಸೆಳೆದರೆ ಮೆಕ್ಕಾ ಮತ್ತು ಮದೀನಾದ ಸ್ತಬ್ಧ ಚಿತ್ರ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಮೆರವಣಿಗೆ ನಗರದ ಬಾಗೇಪಲ್ಲಿ ಈದ್ಗಾ ಮೈದಾನಕ್ಕೆ ತೆರಳಿ ಮುಕ್ತಾಯವಾಯಿತು. ಬಳಿಕ ಇಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಇಸ್ಲಾಂ ಧರ್ಮಗುರುಗಳು ಭಾಷಣ ಮಾಡಿದರು. ಮೆರವಣಿಗೆಯ ವೇಳೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದಂತೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಚಿಂತಾಮಣಿ ನಗರದಲ್ಲಿ ದೇಶಾದ್ಯಂತ ನಮ್ಮ ಗುರುಗಳ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಈದ್ ಮಿಲಾದ್ ನಬಿ ಅಂತ ಕರೆಯಲ್ಪಡುತ್ತದೆ. ಇದನ್ನು ಇಡೀ ದೇಶಾದ್ಯಂತ ಪ್ರಪಂಚ ಎಲ್ಲ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಹಬ್ಬದ ಶಾಂತಿ ಸಂಕೇತ ಆಗಿರುತ್ತದೆ. ಈ ಹಬ್ಬದ ಇಡೀ ಚಿಂತಾಮಣಿ ತಾಲೂಕು ವಿಶ್ವಾದ್ಯಂತ ಜಾಮಿಯಾ ಮಸೀದಿ ಕಮಿಟಿಯಿಂದ ಶುಭಾಶಯಗಳನ್ನು ಕೋರ್ತಾ ಚಿಂತಾಮಣಿ ಜಾಮಿಯಾ ಮಸೀದಿಯಿಂದ ಹೂವಿನಪೇಟೆ, ಊರು ಮುಂದೆ, ಬ್ರಾಹ್ಮಣಸರ ಬೀದಿ, ನಕುಂದಿಪೇಟೆ, ಗದ್ವಾಲ್ಪೇಟೆ, ಮಹಬೂಬ್ ನಗರ, ಶಾಂತಿನಗರ, ಅಗ್ರಹಾರ, ಅಲ್ಲಿಂದ ದೊಡ್ಡಪೇಟೆ ಮುಖಾಂತರ ಮತ್ತೆ ಜಾಮಿಯಾ ಮಸೀದಿ ಸೇರಿ ಇಲ್ಲಿಂದ PCR ಕಾಂಪ್ಲೆಕ್ಸ್ ಸರ್ಕಲ್ಲು, ಅಲ್ಲಿಂದ ಕೋಲಾರ ಸರ್ಕಲ್ಲು, ಕೋಲಾರ ರೋಡಲ್ಲಿ ಮದೀನಾ ಮಸೀದ್ ಹತ್ರ ಹೋಗಿ ರಿಟರ್ನ್ ಬಂದು ಕಾರ್ ಸ್ಟ್ಯಾಂಡು, ಅಲ್ಲಿಂದ ಮತ್ತೆ MG ರೋಡ್ ಮುಖಾಂತರ ಈದ್ಗಾ ಮೈದಾನಕ್ಕೆ ಹೋಗಿ 5 ಗಂಟೆಗೆ ಅಸರ್ ನಮಾಜ್ ಅನ್ನು ಅಲ್ಲಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಮೂನ್ಸ್ಟಾರ್ ಗೌಸ್ ಪಾಷಾ, ಉಪಾಧ್ಯಕ್ಷರಾದ ಸಮೀಉಲ್ಲಾ, ಕಾರ್ಯದರ್ಶಿ ಇನಾಯತ್ ಉಲ್ಲಾ, ಶರೀಫ್ ಖಜಾಂಜಿ, ಮುಜೀರ್ ಅಹ್ಮದ್, ಶೇಖ್ ಸಾದಿಕ್ ರಾಜ್ವಿ, ಅಕ್ಮಲ್ ಖಾನ್ ಮತ್ತಿತರರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.